ಈಗ ಮುಂಗಾರು ಪ್ರವೇಶದ ಗಳಿಗೆ, ಈ ಗಳಿಗೆಯಲ್ಲಿ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ಅಧಿಕಾರ ಸ್ವೀಕಾರ ಆದ್ಮೇಲೆ ಈ ರಾಜ್ಯಕ್ಕೆ ಜನಕ್ಕೆ ಹೊಸದೇನಾದ್ರು ಕೊಡ್ಬೇಕಲ್ಲ, ವಿಚಾರವನ್ನು ಮಾಡಬೇಕಲ್ಲ, ಆಡಳಿತದಲ್ಲಿ ಬೆಳಕು ಕೊಡಬೇಕಲ್ಲ. ಈಗ ನಾನು ಆಡಳಿತ ಪಕ್ಷದ ಸಂಘಟನೆ ಜೊತೆಗೆ ನಾನು ಮುಖ್ಯಮಂತ್ರಿ ಆದೆ ಅಂತೇಳಿ ನಾನು ಈ ಆಫೀಸ್ನ ಬಿಡೋನಲ್ಲ, ಗಿರಾಕಿ ನನ್ನ ಬಿಡೋನಲ್ಲ ನಾನು ಇಲ್ಲಿ. ಏಕೆಂದ್ರೆ ನೀವೇ ಉಸಿರು, ನೀವು ಸ್ಟ್ರಾಂಗ್ ಇದ್ರೆ ನಾವು ಸ್ಟ್ರಾಂಗ್. ನನ್ನ ಕಾರ್ಯಕರ್ತರೆ ಉಸಿರು, ಇದ್ರ ಬಗ್ಗೆ ನಂಬಿಕೆ ಇಟ್ಕೊಂಡಿರೋರು. ಸಂಘೆ ಹೊಸ ಬೆಳಕನ್ನು ಮೂಡಿಸಲು ಒಟ್ಟು ಅನೇಕ ವಿಚಾರಗಳನ್ನು ಮಾಡಿಕೊಂಡು ಬಂದಿದ್ದೇನೆ. ನಾನಷ್ಟು ವಿದ್ಯಾರ್ಥಿ ನಾಯಕರಾಗಿ 7ನೇ ಕ್ಲಾಸಲ್ಲೇ ಎಲೆಕ್ಷನ್ ನಿಂತಿದ್ದವು ನಾನು. ಆಮೇಲೆ 10ನೇ ಕ್ಲಾಸ್ ನಿಂತೆ, ತಿರ್ಗಾ PUC ನಿಂತೆ, ಡಿಗ್ರಿಗೆ ನಿಂತೆ, ತಿರ್ಗಾ ಫೈನಲ್ ಇಯರ್ ಡಿಗ್ರಿಲೆಲ್ಲ. ಆರಾಧ್ಯವನ ನಮ್ಮ ಸಂಪಂಗಿ ಅವನೇ ಕೇಳಿ, ಸಂಪಂಗಿ ಅವನು ನಮ್ಮ ಸೆಕ್ರೆಟ್ರಿ RC ಕಾಲೇಜ್ಗೆ, ನಾನು SGRC ಕಾಲೇಜಿಗೆ ಸೆಕ್ರೆಟ್ರಿ. ಸೊ ಹಂಗೆ ನಾವೆಲ್ಲ ಇದ್ದವರು. ಸೊ ಇಲ್ಲಿ ನಾರಾಯಣ ಸ್ವಾಮಿ ಕೂದ, ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ ನಾನು ಮಂತ್ರಿ ಆದಾಗ. ಡಿಸ್ಟಿಕ್ ಯೂತ್ ಕಾಂಗ್ರೆಸ್, ರಾಜ್ಯಕ್ಕಲ್ಲ ಡಿಸ್ಟಿಕ್ಕು. ನಮ್ಮ NSU ಅಧ್ಯಕ್ಷರು ಇಲ್ಲೇ ಇದ್ದಾರೆ, ವಿನಯ್ ಕುಮಾರ್ ಸೋರ್ಕೆ, ಸ್ಟೇಟ್ NSU ಅಧ್ಯಕ್ಷರಾಗಿದ್ದರು. ಅವರೀಗ ನಿಮ್ಮ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದಾರೆ. ಸೊ ನಾನು ಮಿನಿಸ್ಟರ್ ಆದಮೇಲೆ ಕೊನೆಗೆ ನಾರಾಯಣ ಸ್ವಾಮಿನ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡ್ದು. ಸೊ ಹಂಗೆ ಎಲ್ಲ ಕಾರ್ಯಕರ್ತರಿಗೂ ಎಲ್ಲರೂ ಒಂದು ಕಡೆ ಅವಕಾಶ ಇರ್ತದೆ ಅನ್ನೋದಕ್ಕೆ ಸುಮ್ಮನೆ ಈ ಉದಾಹರಣೆಯನ್ನ ಹೇಳ್ಕೊಂಡು ಬರ್ತಾ ಇದ್ದೇವೆ.